ನನಗೆ ಒಬ್ಬರು ಸಿಸ್ಟರ್ ಇದ್ದರು. ಆ್ಯಕ್ಚುಲಿ ಅವರು ನನಗೆ ನನ್ನ ದೊಡ್ಡಮ್ಮನ ಮಕ್ಕಳು. ದೊಡ್ಡಮ್ಮ ಅಂದರೆ ನಮ್ಮಮ್ಮ ಅವರ ಅಮ್ಮ ಅಕ್ಕ. ಸೊ ನನಗೆ ಸಂಬಂಧದಲ್ಲಿ ತಂಗಿನೇ ಆಗಬೇಕು. ಆದರೆ ವಯಸ್ಸಲ್ಲಿ ನನ್ನಷ್ಟೇ ಆಗಿದ್ದರಿಂದ ನಾನು ಅವ್ರಿಗೆ ಜೊತೆಗೇ ಬೆಳೆದಿದ್ವಿ. ಡೈಲಿ ಮೀಟ್ ಆಗ್ತಾ ಇರಲಿಲ್ಲ, ಆದರೆ ಯಾವುದಾದ್ರು ಫಂಕ್ಷನ್ ಇದ್ದಾಗ ರಿಲೇಟಿವ್ಸ್ ಥರ. ಆಗ ಒಂದೇ ಸ್ಕೂಲಲ್ಲಿ ಬೇರೆ ಬೇರೆ ಕ್ಲಾಸು, ಬಟ್ ಒಂದೇ ತರಗತಿ. ನಾನು 7th ಅವರು 7th, ಆ ಥರ ಒಟ್ಟಿಗೆ ಬೆಳೆದ್ವಿ. ಅವಳು ನೋಡೋದು ತುಂಬಾ ಚೆನ್ನಾಗಿದ್ಲು. ನನ್ನಂತ ಅವಳ್ಕೊಂಡ್ರೆ ತುಂಬ ಆಸೆ ಆಗ್ತಾ ಇತ್ತು. ಬಟ್ ತಂಗಿ ಅಲ್ವಾ, ಹಾಗಂತ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ನೀಟಾಗೆಲ್ಲ ಐ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಿದ್ವಿ. ಅದರಿಂದ ಗೊತ್ತಾಗ್ತಿತ್ತು ಅವಳಿಗೂ ನನ್ನ ಮೇಲೆ ಕ್ರಶ್ ಇದೆ, ನನ್ನ ಮೇಲೆ ಆಸೆ ಇದೆ ಅಂತ ಅರ್ಥ ಆಗ್ತಾ ಇತ್ತು. ನಾನಂತ ಅವಳನ್ನ ನೆನೆಸ್ಕೊಂಡು ಅದೆಷ್ಟು ಸಲ ಹೊಡ್ಕೊಂಡಿದ್ದೀನೋ ಲೆಕ್ಕನೇ ಇಲ್ಲ. ಎಷ್ಟೋ ಬಾರಿ ಮಾತಾಡಿರ್ಬೇಕಾದ್ರೆ ಬಾಡಿ ಎಲ್ಲ ಬೇಕು ಅಂತಲೇ ಟಚ್ ಮಾಡಿದ್ದೀನಿ, ಆದರೆ ಅವಳೇನು ಅಂದ್ಕೊಂಡಿರಲ್ಲ, ಏನೂ ಕೂಡ ಅಂದಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಒಂದು ಹೋಪ್ ಇತ್ತು, ಒಂದಲ್ಲ ಒಂದು ದಿನ ಏನಾದರೂ ಆಗೇ ಆಗುತ್ತೆ ಅಂತ. ಇವಾಗ ನಾನು ಹೇಳ್ಕೊಟ್ಟಿರೋದು ನಿಜವಾಗ್ಲೂ ನಡೆದಿರೋ ಘಟನೆ, ರಿಯಲ್ ಒನ್. ಹಂಗೆ ಈ ಥರ ಒಂದು ಇಂಟಿಮೇಸಿನ ಇಟ್ಕೊಂಡು ಒಳ್ಳೆ ಆತ್ಮೀಯತನ ಬೆಳೆದ್ವಿ. ನನಗೂ ಮದುವೆ ಆಯಿತು, ಅವಳಿಗೂ ಮದುವೆ ಆಯಿತು, ಅವಳಿಗೂ ಮಕ್ಕಳಾದ್ರು, ನನಗೂ ಮಕ್ಕಳಾದ್ರು. ಆವಾಗ ಫಂಕ್ಷನಲ್ಲಿ ಮೀಟ್ ಮಾಡ್ತಿದ್ವಿ. ನಾನು ಅವಳನ್ನೆಲ್ಲ ನೋಡ್ತಾ ಇದ್ದೆ, ಅವಾಗೆಲ್ಲ ನೋಡಿ ಎಲ್ಲ ಹೊಡ್ಕೊತಾ ಇದ್ದೆ. ಒಳ್ಳೆ ಮನೆ ರಾಣಿ ಸಖತ್ತಾಗಿದ್ಲು ಮತ್ತು ನನ್ನ ತಂಗಿ. ಹಾಗಾಗಿ ಆವಾಗ ನಮ್ಮ ಮೀಟ್ ಆಗೋದಕ್ಕೆ ಚಾನ್ಸ್ ಸಿಗ್ತಾನೆ ಇತ್ತು. ಹಂಗೆ ಒಂದಿನ ಅವ್ರ ಗಂಡ ನಂಗೆ ಬಿಟ್ಟಾಗಿ ನಾವು ಮನೆ ಹೊಡ್ತಾ ಇದ್ದೀವಿ, ಎಲ್ಲಾದ್ರೂ ಮನೆ ಇದ್ರೆ ಹೇಳು ಅಂತ ಅಂದರು. ನಮ್ದು ಆ್ಯಕ್ಚುಲಿ ಬಂದುಬಿಟ್ಟು ಪ್ರಾಪರ್ ಬೆಂಗಳೂರೇ. ಆ ಅಕ್ಕನು ಮದುವೆ ಮಾಡ್ಕೊಂಡು ಬೆಂಗಳೂರಲ್ಲೇ ಇದ್ರು. ಮತ್ತು ಅವಳು ಮುಂಚೆ ಜಾಬ್ ಮಾಡ್ತಿದ್ಲು, ಮದುವೆ ಆದಮೇಲೆ ಜಾಬ್ ಮಾಡೋದನ್ನ ಬಿಟ್ಬಿಟ್ಟಿದ್ಲು. ನಾನು ನಮ್ಮ ಅಮ್ಮ ಜೊತೆ ಮಾತಾಡಿ ಬಾವ ಮತ್ತು ಅಕ್ಕ ಮನೆ ಹುಡುಕ್ತಿದ್ದಾರೆ, ನಮ್ಮ ಮನೆ ಪಕ್ಕದಲ್ಲಿ ಇರೋ ಮನೆಯನ್ನು ಸಜೆಸ್ಟ್ ಮಾಡ್ತೀನಿ ಅಂತ ಸಜೆಸ್ಟ್ ಮಾಡಿದೆ. ನಾನು ತುಂಬಾ ಕಡೆ ಮಾಡಿದೆ, ಬಾವಾಗೆ ತಂದು ಮನೆ ತೋರಿಸಿದೆ. ಅವರು ನಮ್ಮ ಮನೆ ಪಕ್ಕದಲ್ಲೇ ಬಂದು ಸೆಟಲ್ ಕೊಡೋದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಡ್ರೀಮ್ ಕ್ವೀನ್ ನನ್ನ ನೆಕ್ಸ್ಟ್ ಮನೆಯಲ್ಲೇ ಬರ್ತಾ ಇರೋದು, ನನಗೆ ಏನಾದರೂ ಚಾನ್ಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮತ್ತು ಸಿಗುತ್ತೆ ಅಂತಲೂ ನನಗೆ ಗೊತ್ತಿತ್ತು. ಇಷ್ಟು ದಿನ ಆವಾಗ ಭೇಟಿ ಆಗ್ತಿದ್ದೆ ನಾವು, ಇವಾಗ ನಾವು ನೇಬರ್ಸ್ ಆಗಿಬಿಟ್ವಿ. ಸೊ ಇಲ್ಲ ಅಂತ ಗೊತ್ತಿರಲ್ಲ ಅನ್ನೋ ಒಂದು ಭಯ ನನಗೆ ಕಾಡ್ತಾ ಇತ್ತು. ಆದರೆ ಈ ಬಾರಿ ನಾನು ಧೈರ್ಯನೇ ಮಾಡಿ ಸ್ಟ್ರೇಟಾಗಿ ನೋಡ್ತಾ ಇದ್ದೆ. ಅವಳು ಎಷ್ಟೇ ಬಾರಿ ನಾನು ಅವಳನ್ನು ನೋಡೋದನ್ನ ಕ್ಯಾಚ್ ಮಾಡಿದ್ರು, ಹಾಗೆ ಅವಳನ್ನ ನೋಡ್ತಾ ಇದ್ದೆ. ಒಂದಿನ ಅವಳು, ನಾನು ಮತ್ತು ನನ್ನ ಹೆಂಡತಿ ಎಲ್ಲ ನಮ್ಮ ಮನೆಗೆ ಊಟ ಮಾಡ್ಕೊಂಡು ಕೂತಿದ್ವಿ. ನಾನು ಆಗ ಎದುರುಗಡೆ ಅವಳನ್ನೇ ನೋಡ್ಕೊಂಡು ಕೂತಿದ್ದೆ. ನಾನು ನೋಡೋದನ್ನು ಅವಳು ನೋಡಿ ನನ್ನ ಕ್ಯಾಚ್ ಮಾಡಿದ್ರು ಕೂಡ ನಾನು ಸ್ವಲ್ಪನೂ ಕೇಳಿ ಮಾಡಿದೆ. ಅವಳ ಮೇಲೆ ದಿಟ್ಟಿಸಿ ನೋಡಿದೆ. ಅವಳಿಗೆ ಗೊತ್ತಾಗಿ ಸರಿ ಮಾಡಿಕೊಂಡು, ಆದರೂ ಕೂಡ ನಾನು ಬೇಕು ಅಂತ ನನಗೆ ಅವಳಿಗೆ ಗೊತ್ತಾಯ್ತು ಅಂದರೆ ನನಗೆ ಗೊತ್ತಾದರೂ ಕೂಡ ನೋಡ್ತಿದ್ದೀನಿ ಅನ್ನೋರು ದೃಷ್ಟಿಲಿ ಮತ್ತೆ 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 ನೋಡಿದೆ ಊಟ ಆಗೋವರೆಗೂ. ಅವತ್ತು ರಾತ್ರಿ ನಾನು ಊಟ ಮೇಲೆ ಸಿಗರೇಟ್ ಸೇರಿಕೊಂಡು ಟೆರೆಸ್ ಮೇಲೆ ನಿಂತ್ಕೊಂಡಾಗ ನನ್ನ ತಂಗಿ ಬಂದುಬಿಟ್ಟು ಏನೋ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಏನು ಮಾತಾಡ್ತಿರ್ಬೇಕು ಅವಳು ಅಂತ ನನಗೆ ಮುಂಚೆನೇ ಗೊತ್ತಿದ್ರು. ಏನು ಮಾತಾಡಬೇಕು, ವಾಟ್ ಹ್ಯಾಪನ್ ಅಂತ ಕೇಳಿದೆ. ವಾಟ್ ಯು ಆರ್ ಡೂಯಿಂಗ್ ದಟ್ ಇಸ್ ನಾಟ್ ಗುಡ್, ನಾಟ್ ಕರೆಕ್ಟ್ ಆ್ಯಕ್ಚುಲಿ ಅಂತ ಅಂದ್ಲು. ವಾಟ್ ಆಮ್ ಐ ಡೂಯಿಂಗ್ ಅಂತ ಕೇಳಿದೆ. ಅಲ್ಲ ನಿನ್ನ ಹೆಂಡತಿ ಮುಂದೆ ಎಲ್ಲ ನನ್ನ ಹಂಗೆ ದಿಟ್ಟಿಸಿ ನೋಡ್ತೀಯ, ಏನು ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನಿಮ್ಮ ಹೆಂಡತಿ ನೋಡಿದ್ರೆ ಏನು ಅನ್ಕೋತಾರೆ, ಅದೆಲ್ಲ ತಪ್ಪಲ್ವಾ ಅಂತ ಕೇಳಿದ್ಲು. ಸೊ ಇವಾಗ ಹೆಂಡತಿ ಪ್ರಾಬ್ಲಮ್ ಇರೋದು ನನ್ನ ಹೆಂಡತಿದ, ನಿಮ್ಗೆ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದೆ. ಅದಕ್ಕೆ ಅವಳು ಏನೋ ಜಾಸ್ತಿ ಮಾತನಾಡಲಿಲ್ಲ. ಮತ್ತು ಅದನ್ನೇ ಇದೆಲ್ಲ ರಾಂಗು, ಈ ಥರ ನೋಡಬೇಡ, ನಾನು ನಿನ್ನ ತಂಗಿ ಅಂತ ಹೇಳಿದ್ಲು. ಸರಿ ಆಯಿತು ಬಿಡು ಅಂತ ಒಂದು ಅವಳ ಪಮ್ಮ ಮೇಲೆ ನೀಟಾಗಿ ಒಂದು ಸ್ಲೋ ಆಗಿ ಹೊಡೆದೆ. ಅವಳಿಗೆ ನೋಡಬೇಡ ಅದೆಲ್ಲ ತಪ್ಪು ಅಂತ ಸರಿಯಾಗಿ ಆ್ಯಕ್ಟಿಂಗ್ ಕೂಡ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವಳಿಗೆ ಎಷ್ಟಾಗಿನೇ ಆ ಟಾಪಿಕ್ನ ಮಾತಾಡ್ತಿದ್ಲು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಅವಳು ಪದೇ ಪದೇ ನಾನು ನಿನ್ನ ತಂಗಿ ಅಂತ ಮೆನ್ಷನ್ ಮಾಡ್ತಿದ್ದಕ್ಕೆ ನಾನು ನಿನ್ನ ಯಾವತ್ತು ತಂಗಿ ಅಂತ ಕರೆದಿಲ್ಲ, ನೀನು ನನ್ನ ಯಾವತ್ತು ಅಣ್ಣ ಅಂತ ಕರೆದಿಲ್ಲ ಅಂತ ಹೇಳಿದೆ. ಅವಳು ಸರಿ ಬಿಡು ನಾನು ಹೋಗ್ತೀನಿ ಅಂತ ಹೊರಟ್ಲು. ಓ ಯಾಕೆ ಅಂತ ನಾನು ಕೇಳಿದಕ್ಕೆ, ಇಲ್ಲ ನಾನು ಸ್ವಲ್ಪ ಸೆನ್ಸಾಗಿ ಮಾತಾಡ್ತಿದ್ದೀನಿ, ಬಟ್ ನಿಮಗೆ ಸೆನ್ಸ್ ಅರ್ಥ ಆಗ್ತಾ ಇಲ್ಲ, ನಾನು ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಸೊ ನಾನು ಅದಕ್ಕೆ ಇಲ್ಲ ನಿಮ್ಗೆ ಸೆನ್ಸ್ ಅಂತೆಲ್ಲ ಮಾತಾಡಬೇಡ, ನಾನು ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ, ನನಗೆ ನಿಮ್ಮ ಮೇಲೆ ತುಂಬ ನಿಜ ಆಸೆ ಇದೆ, ನಿಮಗೆ ಗೊತ್ತು ಅಂತ ನನಗೆ ಗೊತ್ತು ಅಂತ ನಾನು ಹೇಳಿದೆ. ಅವಳು ಶಾಕ್ ಆದ ಥರ ಆ್ಯಕ್ಟ್ ಮಾಡಿ ಏನು ಮಾತಾಡ್ತಿದ್ದೀವಿ, ಅದು ಇಟ್ಸ್ ರಾಂಗ್ ಇನ್ ಸೋ ಮೆನಿ ಲೆವೆಲ್ಸ್, ವಿ ಕಾಂಟ್ ಡೂ ಲೈಕ್ ದಟ್ ಅಂತ ಹೇಳಿದ್ಲು. ಆಮೇಲೆ ಹೋಗೋಕೆ ರೆಡಿ ಆದ್ಲು. ನಾನು ಅವಳ ಕೈಯನ್ನು ಮೃದುವಾಗಿ ಹಿಡ್ಕೊಂಡೆ. ಅವಳು ಜಾಸ್ತಿ ಫೋರ್ಸಿಂದ ಏನು ಕಿತ್ಕೊಳ್ಳೋಕೆ ಟ್ರೈ ಮಾಡಿಲ್ಲ. ಇಲ್ಲ ನಾನು ಹೋಗಬೇಕು ಬಿಡು ಅಂತ ಅಂದ್ಲು. ಆಗ ನಾನು ಅವಳ ಸಂಕನ ಹಿಡ್ಕೊಂಡು ಮೃದುವಾಗಿ ಹಿಡ್ಕೊಂಡು ವಾಗ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಅರ್ಥ ಆಗ್ತಿತ್ತು ಕನ್ವರ್ಷನಲ್ಲಿ ಅದೆಲ್ಲ ಅವಳಿಗೆ ಇಷ್ಟ ಆಗ್ತಾ ಇದೆ, ಅದ್ರ ಪ್ರಿಟೆಂಡ್ ಮಾಡ್ತಾ ಇದ್ದಾಳೆ ಅಂತ. ನಾನು ಇದು ನನ್ನ ಗಂಡನ ಮೇಲೆ ಜೊತೆ ಚೀಟ್ ಮಾಡಿದಂಗಾಗುತ್ತೆ, ಇದು ತಪ್ಪು ಅಂತ ಮತ್ತೆ ಹೇಳಿದ್ಲು. ಅದಕ್ಕೆ ನಾನು ಕೂಡ ನನ್ನ ಜೊತೆ ಚೀಟ್ ಮಾಡಿದಂಗಾಗುತ್ತೆ, ನೀನು ಮಾತ್ರ ಅಲ್ಲ ಅಂತ ಹೇಳಿದೆ. ಆದರೆ ಇನ್ನೂ ನಾನು ಅವಳು ಹಾಗೆ ಮಾಡ್ಕೊಂಡಿದ್ದನ್ನ ಬಿಟ್ಟಿರಲಿಲ್ಲ. ಅದಕ್ಕೆ ಇವಳು ಯಾರಾದರೂ ನನ್ನ ನೋಡಿದರೆ ನಮ್ಮಿಬ್ಬರ ಕತೆ ಅಷ್ಟೇ ನಾವು ಸತ್ವಿ ಅಂತ ಅಂದ್ಲು. ಆವಾಗ ನನಗೆ ಗೊತ್ತಾಯಿತು ಇವಳು ಭಯ ಯಾರಾದರೂ ನೋಡ್ತಾರಂತ ಅವಳಿಗೆ ಇಷ್ಟ ಇದೆ ಅಂತ ಗೊತ್ತಾಯಿತು. ಆಗ ನಾನು ಅವಳನ್ನ ಹಂಗೆ ಹಿಡ್ಕೊಂಡು ಅಲ್ಲೇ ಇರೋ ಪಕ್ಕದಲ್ಲಿರೋ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟೆ. ಮತ್ತು ಇವಾಗ ಅವಳು ನನ್ನ ಹಿಡಿತದಲ್ಲಿದ್ದು ಯಾವುದೇ ರೀತಿ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ. ನಾನು ಇದೇ ಚಾನ್ಸ್ ಅಂದ್ಕೊಂಡು ನನ್ನ ತುಟಿ ಮೇಲೆ ಪ್ರೆಸ್ ಮಾಡಿಬಿಟ್ಟೆ. ನನಗೆ ಶಾಕ್ ಆಗೋ ಥರ ಅವಳು ಕೂಡ ರೆಸ್ಪಾಂಡ್ ಮಾಡಿ ನನ್ನನ್ನು ಹಗ್ ಮಾಡಿ ಥರ ಹಿಡ್ಕೊಂಡ್ಳು. ಆಮೇಲೆ ಬಿಡಿಸ್ಕೊಂಡು ಇಬ್ಬರು ಕೂಡ ಒಂದು 20ರಿಂದ 40 ಸೆಕೆಂಡ್ ಕಿಸ್ ಮಾಡಿದ್ವಿ. ನಾನಂತೂ ಸ್ವರ್ಗದಲ್ಲಿದ್ದೆ. ಇಷ್ಟು ದಿನ ನಾನು ಏನು ಕನ್ಸ್ಕೊಂತಿದ್ನೋ ಅದು ಇವತ್ತು ನೆನಸಾಗ್ತಾ ಇತ್ತು. ಇವಾಗ ನಾನು ಹೋಗ್ತಿರೋದನ್ನ ಯಾವುದೇ ಕಾರಣಕ್ಕೂ ತಡಿಬೇಡ ಅಂತ ಹೇಳಿದ್ಲು. ಅದೇ ನಾನು ಹೇಳಿದೆ, ಬಟ್ ನಮಗೆ ಸ್ವಲ್ಪ ಅನ್ಫಿನಿಶ್ಡ್ ವರ್ಕ್ ಇದೆ ಇಲ್ಲಿ, ನಮ್ಗೆ ಕಂಪ್ಲೀಟ್ ಮಾಡಬೇಕು ಅಂತ. ಅದಕ್ಕೆ ಅವಳು ಫಿನಿಶ್ಡ್ ಅಲ್ಲ, ಜಸ್ಟ್ ಸ್ಟಾರ್ಟೆಡ್ ಅಂತ ಹೇಳಿ ಓಡೋಗ್ಬಿಟ್ಲು. ನನಗೆ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ನಾನು ಇಷ್ಟು ದಿನ ಕನಸು ನನಸಾಗುತ್ತಿತ್ತು. ಖುಷಿಗೆ ನನ್ನ ಮತ್ತೊಂದು ಸಿಗರೇಟ್ನ ಹೊಡ್ಕೊಂಡು ಹೆಂಡತಿ ಹತ್ರ ಬಂದು ನೋಡಿದರೆ ಅಷ್ಟರಲ್ಲಿ ತಂಗಿ ಹೋಗಿದ್ಲು ಅವಳ ಮನೆಗೆ. ಪಕ್ಕದಲ್ಲೇ ತೋಳ ಮನೆ. ನನ್ನ ತಂಗಿನ ನೆನೆಸ್ಕೊಂಡು ನನ್ನ ಹೆಂಡತಿ ಜೊತೆ ಫಕ್ ಮಾಡಿಕೊಂಡು ರೂಮಲ್ಲಿದ್ದೆ. ಇದು ನಡೆದು 1 ವಾರ ಕಳೀತು. ಆಗ ನಮ್ಮದು ಕ್ಲೋಸ್ ರಿಲೇಟಿವ್ಸ್ ಒಬ್ಬರು ತಿಳ್ಕೊಂಡ್ರು. ನಾನು ಹೇಳೋ ಅಷ್ಟರಲ್ಲಿ ಎಲ್ಲರೂ ಹೊರಟಿದ್ರು. ಎಲ್ರಿಗೂ ಗೊತ್ತಿತ್ತು ನಾನು ಇದು ವಾಪಸ್ ಹೋಗಬೇಕು, ನಾನು ಯಾವ ರಿಲೇಟಿವ್ಸ್ ಮನೆಗೂ ಬರಲ್ಲ ಅಂತ. ಇದ್ಮೇಲೆ ಗೊತ್ತಾಯಿತು ನನ್ನ ಮನೇಲಿ ನನ್ನ ಹೆಂಡತಿ ಇದ್ದಾರೆ ಮತ್ತು ನನ್ನ ಪಕ್ಕದ ಮನೇಲಿ ಬೇರೆ ಅಕ್ಕ ಮಾತ್ರ ಇದ್ದಾರೆ ಅಂತ. ಸಾರಿ ತಂಗಿ. ಸೊ ಅವ್ರ ಮನೇಲಿ ತಂಗಿ ಇದ್ರು, ನಮ್ಮ ಮನೇಲಿ ನಾನು ನಿಂತಿದ್ರು. ಮಿಕ್ಕವರೆಲ್ಲರೂ ಕೂಡ ಯಾರು ತಿಳ್ಕೊಂಡ್ರು ಅಂತ ರಿಲೇಟಿವ್ಸ್ ಮನೆಗೆ ಹೋಗಿದ್ರು. ಆಗ ನಾನು ಅಂದ್ಕೊಂಡೆ ನಾನು ಆಫೀಸ್ಗೆ ನಾನು ಹೋಗಬೇಕು ಅಂತ. ಆಮೇಲೆ ಸಡನ್ನಾಗಿ ನೆನಪಾಯ್ತು ಒಬ್ಬಳೇ ಮನೇಲಿದ್ದಾಳೆ ಅಂತ. ನಾನು ಎಂತ ಹೇಳಿದ್ಲು, ಅವಳಿಗೆ ಟಿಫನ್ ಮಾಡಿಕೊಂಡು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ಲು. ನಾನು ಅಷ್ಟು ವೇಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನೀನೇ ರೆಡಿ ಮಾಡಿಕೊಂಡು ಬಾ ಅಂತ ಹೇಳಿ ನಮ್ಮ ತಂಗಿ ಮನೆಗೆ ನಾನು ಪಕ್ಕದ ಮನೆಗೆ ಹೋಗಿಬಿಟ್ಟೆ. ಹೋದಾಗ ಅವಳು ಕಿಚನಲ್ಲಿ ಏನೋ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ಲು. ನಾನು ಫಸ್ಟು ಮನೇಲಿ ಬೇರೆ ಯಾರಾದರೂ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಹೋದೆ. ಇದು ಬೆಂಗಳೂರಲ್ಲಿ ಸ್ವಲ್ಪ ರೂರಲ್ ಏರಿಯಾ ಆಗಿದ್ದರಿಂದ ನಾವು ಡೋರ್ ಕ್ಲೋಸ್ ಮಾಡೋ ಹಾಗಿರಲಿಲ್ಲ. ಡೇ ಟೈಮ್ ಹಳ್ಳಿಗಳ ಕಡೆ ಎಲ್ಲ ಡೋರ್ ಕ್ಲೋಸ್ ಮಾಡಲ್ಲ. ಸೊ ನಾನು ಒಳಗಡೆ ಹೋಗಬೇಕಾದ್ರೆ ಕಿಚನಲ್ಲಿ ಮನೇಲಿ ಯಾರು ಇದ್ದಾರಲ್ಲ ಅಂದ್ಕೊಂಡು ಸ್ಲೋ ಆಗಿ ಹಿಂದೆ ಹೋಗಿ ಅವಳನ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿದೆ. ನಾನು ಇನ್ನೂ 2 ಫೀಟ್ ದೂರ ಇದ್ದಾಗಲೇ ಯು ಆರ್ ಲೇಟ್ ಅಂತ ಅಂದ್ಬಿಟ್ಲು. ನನಗೆ ಶಾಕ್ ಆಯಿತು. ಇಲ್ಲ ನಾನು ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಯಿತು ಅಂತ. ಐ ಕ್ಯಾನ್ ಸ್ಮೆಲ್ ಯು ಫ್ರಮ್ ದ 10 ಫೀಟ್ ಅಂದು. ನನಗೆ ಅಂತ ಅವಳು ನನಗೆ ವೇಟ್ ಮಾಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಹಿಂದೆಯಿಂದ ಅವಳನ್ನ ತಗೊಂಡೆ. ಮತ್ತು ಹಂಗೆ ತಗೊಂಡು ಅವಳನ್ನು ಅಲ್ಲೇ ಮೇಲೆ ಪರ್ಚಿ ಮೇಲೆ
ಕಿಚನಲ್ಲಿ ಮೇಲೆ ಕುರ್ಚಿ ಹಾಕಿ ಮಾಡ್ಕೊಂಡೆ. ಅವಳು ನನಗೋಸ್ಕರ ವೇಟ್ ಮಾಡ್ತಿದ್ಲು ಏನು. ಅವಳೆರಡು ಕೈಯನ್ನು ನನ್ನ ಎದೆ ಮೇಲೆ ಕೈ ಇಟ್ಟು ಚುಂಬಿಸೋಕೆ ಶುರು ಮಾಡಿದ್ಲು. ಇಬ್ಬರಿಗೂ ಒಳ್ಳೆ ಹೊಸದಾಗಿ ರಿಲೇಷನ್ಶಿಪ್ಪಲ್ಲಿ ಬಿದ್ದಿರೋ ಲವರ್ಸ್ ಥರ ಫೀಲ್ ಆಗ್ತಾ ಇತ್ತು. ಇಬ್ಬರು ಹಾಗೆ ಮಾಡ್ಕೊಂಡು ಅಲ್ಲೇ ಚುಂಬಿಸಿದ್ವಿ. ಆದರೆ ನನಗೆ ಗೊತ್ತಿತ್ತು ನಮ್ಮ ಹತ್ರ ತುಂಬ ಟೈಮ್ ಇಲ್ಲ ಅಂತ, ಮತ್ತು ಇವತ್ತೇನೂ ಆಗಲ್ಲ ಅಂತಾನು. ಅವಳು ಹಂಗೆ ನನ್ನನ್ನು ಹಾಲ್ಗೆ ಕರ್ಕೊಂಡು ಬಂದು, ಯಾಕಂದರೆ ಯಾರಾದ್ರೂ ಮನೆಗೆ ಬರ್ತಾ ಇದ್ರೆ ಗೇಟ್ ಸೌಂಡ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಬಂದು ಸೋಫಾ ಮೇಲೆ ಕೂತ್ಕೊಂಡ್ವಿ. ಅವಳು ಹೇಳಿದ್ಲು, ನಿನ್ನೆಂಟಿ ಯಾವ ಸಮಯದಲ್ಲಾದರೂ ಬರ್ಬೋದು ಅಂತ. ಅದಕ್ಕೆ ನನಗೆ ಗೊತ್ತಿದ್ದರಿಂದ ನಾನು ಡಿಸಪಾಯಿಂಟಿಂದ ಮಾಡಿ ಮುಖ ತೋರಿಸಿದೆ. ಅದಕ್ಕೆ ಅವಳು ಹೇಳಿದ್ಲು, ಜಸ್ಟ್ ವೇಟ್ ಫಾರ್ ನೆಕ್ಸ್ಟ್ 12 to 13 days, ಬಿ ರೆಡಿ ಫಾರ್ ಇಟ್, ಅಲ್ಲಿ ಸಿಗ್ನಲ್ ಅಂತ ಹೇಳಿದ್ಲು. ಇಲ್ಲೇ ಒಂದು ಸರ್ಪ್ರೈಸ್ ಆಗಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೋರ್ ಪಕ್ಕ ನಾನು ಕೂತ್ಕೊಂಡಿದ್ದೀನಿ, ಡೋರ್ ಎದುರುಗಡೆ ಸೋಫಾದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ನನ್ನ ಎದುರುಗಡೆ ಇನ್ನೊಂದು ಸೋಫಾ ಇದೆ. ಸೊ ನನ್ನ ಪಕ್ಕ ನನ್ನ ತಂಗಿ ಕೂತ್ಕೊಂಡಿದ್ದಾರೆ. ಡೋರಿಂದ ಯಾರಾದರೂ ಬಂದರೆ ನನಗೆ ಗೊತ್ತಾಗುತ್ತೆ, ಬಟ್ ನನ್ನ ಎದುರುಗಡೆ ಕೂತ್ಕೊಂಡಿರೋ ತಂಗಿಗೆ ಗೊತ್ತಾಗಲ್ಲ, ಯಾಕಂದರೆ ಅವಳು ನನ್ನ ಎದುರು ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಇವಾಗ ಬಂದು ನನ್ನ ಸೋಫಾದಲ್ಲಿ ಕೂತ್ಕೊಂಡು ನನ್ನ ಶಾರ್ಟ್ಸಲ್ಲಿ ನೋಡಿದ್ದು. ಆಮೇಲೆ ನಾನು ಅವಳ ಕೈನ ತೊಗೊಂಡ್ಬಿಟ್ಟು ನನ್ನ ಸಾಮಾನು ಮೇಲೆ ಇಟ್ಕೊಂಡೆ, ಶಾರ್ಟ್ಸ್ ಮೇಲೆ. ಅದಕ್ಕೆ ಅವಳು ಸ್ವಲ್ಪ ದಪ್ಪನೇ ಇದೆ ಅನಿಸುತ್ತೆ ಅಂತ ಅಂದ್ಲು. ನಾನು ಹೇಳಿದೆ, ಸ್ಟಿಲ್ ಇಟ್ಟು ಬಾಯಿ ಇನ್ವಾಲ್ವ್ ಆದರೆ ಇನ್ನೂ ಕೂಡ ದಪ್ಪ ಆಗುತ್ತೆ ಅಂದೆ. ಚೀ ಅದೆಲ್ಲ ಅಂತ ಹೇಳಿ ನನಗೆ ಇಷ್ಟ ಆಗಲ್ಲ ಅನ್ನೋ ಥರ ಮುಖ ಎಕ್ಸ್ಪ್ರೆಷನ್ ಕೊಟ್ಟು ಚೀ ಅಂತ ಅಂದ್ಲು ಅಷ್ಟೇ. ಆಮೇಲೆ ನನಗೆ ಅದನ್ನು ಚಡ್ಡಿ ಮೇಲೆ ಮಸಾಜ್ ಮಾಡ್ತಾ ಇದ್ಲು. ಅದು ನಮ್ಮ ಎದುರುಗಡೆ ಇನ್ನೊಂದು ಸೋಫಾ ಇದ್ದಿದ್ದರಿಂದ ಹೊರಗಡೆ ಬರ್ತಿರೋರಿಗೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ, ಬಟ್ ನಾವು ಹೊರಗಡೆ ಬರೋರು ನೋಡಿ ನಾವೇನು ಮಾಡ್ತಿದ್ವಿ ಅದನ್ನು ಸ್ಟಾಪ್ ಮಾಡ್ಬೋದು. ಸೊ ನಾನು ಹಂಗೆ ನನ್ನ ಚಡ್ಡಿನ ಜಾಸ್ತಿ ಬಿಟ್ಟೆ. ಆವಾಗ ಅವಳು ನನ್ನ ಸಾಮಾನ ಕೈ ಹಿಡ್ಕೊಂಡು ವಾಟ್ಸಪ್ ಶುರು ಮಾಡಿದ್ಲು. ಮತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ನನ್ನ ತಂಗಿ, ಅವಳ ಮಲ್ಕಾಲನ್ನು ಒರೆಸಿ ನನ್ನ ಕೆಳಗೆ ಸೋಫಾ ಹತ್ರ ಕೂತ್ಕೊಂಡ್ಳು. ಇವಾಗ ನನ್ನ ಹೊರಗಡೆಯಿಂದ ಬರೋರಿಗೆ ನನ್ನ ತಂಗಿ ಕೂತ್ಕೊಂಡಿರೋದು ಕಾಣಿಸಲ್ಲ. ಮತ್ತು ನನ್ನ ತಂಗಿನ ಕೈಯಲ್ಲಿ ಹಿಡ್ಕೊಂಡು ನಾಲ್ಗೆಯಿಂದ ಸ್ವಲ್ಪ ನಕ್ಕಿದ್ಲು. ನನಗಂತೂ ಸ್ವರ್ಗ. ನನಗೆ ಹೇಳಿದ್ಲು, ಹೊರಗಡೆ ಯಾರಾದರೂ ಬರ್ತಾರೆ ಅಂತ ಹೊರಗಡೆ ನೋಡ್ತಾ ಕೂರು ಅಂತ. ನಾನು ಒಂದು ಕಣ್ಣನ್ನು ಹೊರಗಡೆ ಇಟ್ಟು ಒಂದು ಕಣ್ಣನ್ನು ತಲೆ ಮೇಲೆ ನೋಡ್ತಾ ಇದ್ದೆ. ನಾನು ಹೊರಗಡೆ ನೋಡೋದು, ಒಮ್ಮೆ ಅವಳ ಹತ್ರ ನೋಡೋದು ಅಂತ. ಸಡನ್ನಾಗಿ ನಾಲ್ಗೆಯಿಂದ ಟೇಸ್ಟ್ ಮಾಡ್ತಿದ್ದೋದನ್ನೇ ನಾವು ಬಾಯಲ್ಲಿ ಹಾಕೊಂಡು ಬಿಟ್ಟು ಚಿಪ್ಪಕ್ಕೆ ಶುರು ಮಾಡಿದ್ಲು. ಯಪ್ಪ, ನನಗಂತೂ ಸ್ವರ್ಗ. ಒಂದು ಕಡೆ ಹೊರಗಡೆಯಿಂದ ನನ್ನ ಟಿಫನ್ ಮಾಡ್ಕೊಂಡು ಬರ್ತಾಳೆ ನಮ್ಮ ತಂಗಿಗೆ ಭೇಟಿಯಾಗಿ ಬರ್ತಾಳೆ ಅಂತ ಭಯ. ಇನ್ನೊಂದು ಕಡೆ ನನ್ನ ತಂಗಿ ಇಲ್ಲಿ ಕೂತ್ಕೊಂಡು ಅಂತೀನಿ ಚರ ನಗ್ತಾ ಇದ್ದಾಳೆ. ಆ ಸುಖ ನನಗಂತೂ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅಲ್ಲೇ ಕೆಳಗೆ ಕೂತ್ಕೊಂಡು ನಾನು ಬೀಜನ ಎಲ್ಲ ಚರ ನಕ್ಕಿ ಅಂದು. ಅಷ್ಟರಲ್ಲಿ ನಾನು ಇಬ್ಬರು ಸಪ್ರಾಯ್ತು ಪಟಕ್ಕನೆ ಬಾಯಿಂದ ತನ್ನ ತೆಗೆದು ಸರಿ ಏನೂ ನಡೆದೇ ಇಲ್ಲ ಅಂತೇಳಿ ವಿಷಯನ ಬದಲಾಯಿಸಿ ನಾರ್ಮಲ್ ಆಗಿ ಮಾತಾಡ್ಕೊಂಡು ಕೂತ್ಕೊಂಡ್ರು. ಆಮೇಲೆ 13 days ಆದಮೇಲೆ ಏನೋ ಒಂದು ಆಯಿತು. ಸೊ ಅದೆಲ್ಲ ಡೀಟೇಲ್ ಆಗಿ ಮುಂದಿನ ವೀಡಿಯೋದಲ್ಲಿ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡ್ತೀನಿ.